ನಿಮ್ಮೆಲ್ಲ ಆಗಿ ಎಷ್ಟಿರೋದು ಗ್ಯಾರಂಟಿ ಅದ. ಅದಕ್ಕೆ ಸ್ವಲ್ಪ ಸಮಾಧಾನ ಇರಬೇಕಲ್ರಿ, ಸಂಯಮ ಇರಬೇಕಾಗ್ತದೆ. ಹೊರಗಡೆ ಹೋಗೋದು ನಾನು ಸೇಮ್ ಮಾಡಿರಿ ನಿಮ್ಗೆ 20 ನಿಮಿಷ ಭೇಟಿಯಾರ ಅದ್ರ ಅರ್ಥ ನಿಮಗೆ ಹೊಟ್ಟೆ ಕೊಡ್ತಾರಂತಲ್ಲ, ಸಮಾಧಾನ ಮಾಡ್ತಾರೆ ಪಾಪ. ಏನು ಮಾಡ್ತಾರೆ ಅವರು? ಇಲ್ಲರಿ ನೋಡೋಣ್ರಿ ಮಾಡೋಣ್ರಿ ಇವತ್ತು ಕನ್ವಿನ್ಸ್ ಮಾಡ್ಬೋದು ನಿಮಗೆ ಈ ರೀತಿ. ಇಲ್ಲ ನೆಕ್ಸ್ಟ್ ನಿಮ್ಮನ್ನ ಮಾಡ್ತೀವಿ, ಈಗ ಪಾಪ ಸುಮ್ಮಿರಪ್ಪ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೂ ಪಾಪ ಅನಿವಾರ್ಯತೆ ಅದ. ರಾಹುಲ್ ಗಾಂಧಿ ಏನು ದೇವಮಾನವೇನ್ರಿ? ನಾವು ಈಗ ನೋವಿನಿಂದ ಬೆಳೆದು ಗೊತ್ತಾಗಿದೆ ಬಡತನ ಅಂದರೆ ಏನು, ನೋವು ಅಂದರೆ ಏನು. ಅಧಿಕಾರ ಹಂಗೆ ಸುಮ್ಮನೆ ಬರೋದಿಲ್ಲ. ಅಜ್ಜಿ ಹೆಸರು ಕೆಟ್ಟದ. ಇವತ್ತು ಇಂದಿರಾ ಗಾಂಧಿ ಅವ್ರದ್ದು ಹೆಸರು ಸರಿ ಇಲ್ಲ, ಅದೆಲ್ಲ ಈಗ ಡ್ಯಾಮೇಜ್ ಆಗ್ಯದ. ಅಜ್ಜನ ಮುತ್ತಾಜ್ಜನ ಹೆಸರು ಸರಿ ಇಲ್ಲ. ನೆಹರು ಅವ್ರ ಹೆಸರು ಸರಿ ಈಗ BJP ಎಲ್ಲ ಡ್ಯಾಮೇಜ್ ಮಾಡಿ ಹೋಗ್ಬಿಟ್ಟದ. ಜೊತೆ ಗಾಂಧೀಜಿಯವ್ರ ಹೆಸರು ಡ್ಯಾಮೇಜ್ ಆಗ್ಲಿಕ್ಕತ್ತದ. ಇಂಥ ಪ್ರಸಂಗದಲ್ಲೇ ರಾಹುಲ್ ಗಾಂಧಿಯವರು ನಿಮ್ಮನ್ನು ಸೇವ್ ಮಾಡುವಂಥ, ಸಿದ್ದರಾಮಯ್ಯ ನಿಲ್ಲಿಸುವಂತಹ ಘನಘೋರವಾದಂಥ ತಪ್ಪನ್ನು ಮಾಡ್ತಾರಾ? ಇಷ್ಟು ಸಿಂಪಲ್ ಥಿಂಕ್ ಬೇಕೋ ಬೇಡವ ನಿಮಗೆ? ಯಾಕಂದ್ರೆ ನೀವೊಬ್ಬರು ಮುಂದಿನ ನಾಯಕರಂದು ಭಾಳ ಮಂದಿ ತಿಳ್ಕೊಂಡಿದ್ದಾರೆ. ಮುಂದಿನ CM ನೀವು ಅಂತ ಹೇಳ್ತಾ ಇದ್ದಾರೆ. ಅದು ಈಗ ಬೇಕು ಅಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ ಈಗ ಅಸಾಧ್ಯ ಅನ್ನುವಂಥ ವಾತಾವರಣ ಅದ. ನಿಮ್ಮ ಪರವಾಗಿ ಯಾರು ಬ್ಯಾಟ್ ಬೀಸೋ ಸ್ಥಿತಿಯೊಳಗೆ ಇಲ್ಲ. ನೀವು ಹೇಳ್ಕೊಬೋದು, 90 ಮಂದಿ ಶಾಸಕರು ಅದಾರ ರೀ, 100 ಅದಾರ ರೀ, 140 ನಮ್ಮನೂ ರೀ ಎಂದೆಲ್ಲ ಹೇಳ್ಕೊಡ್ರಿ, ಏನು ತಪ್ಪಿಲ್ಲ. ನಾವು ಹೇಳ್ಕೊತೀವಿ ಗೊತ್ತಾಗ ನಾನು ಪ್ರಧಾನಿ ದೇಶದಂತೇಳಿ. ಆದ್ರೆ ಆಗೋರು ಯಾರು, ಮಾಡೋರು ಯಾರು? ಅದಕ್ಕೆ ಇದನ್ನೆಲ್ಲ ನೆನಪಿಟ್ಟು ಶಿವಕುಮಾರ್ ಅವರು ಇವತ್ತು ಭಾಳ ಎಚ್ಚರಿಕೆ ಇರಲಿ. ಸುಮ್ಮನೆ ಪದೇ ಹೋಗೋದ್ರಿಂದ ಅವರ ಇಮೇಜು ಕೆಡುತ್ತದೆ. ಈ ಮನುಷ್ಯನಿಗೆ ತಿಳಿಯುವುದಿಲ್ಲ ಏನಪ್ಪ ನಾವು ಹೇಳೋದು ಅನ್ನೋಂಥ ಮಾನಸಿಕ ಸ್ಥಿತಿ ನಮ್ಮ ಹೈಕಮಾಂಡದಲ್ಲಿ ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ವಿಡಿಯೋ ಮಾಡಿದ್ದು. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡಿ. S60 ನ್ಯೂಸ್ ಅಂತ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಾರಿಕೆ ವಂದನೆಗಳು.